ಒಂದೂರಲ್ಲಿ ತುಂಬಾನೇ ಬುದ್ಧಿ ಇರೋ ಅಂತ ಒಂದ್ ಹುಡುಗ ಇದ್ದ, ವೀರ್ವರ. ಅವನು ಹೊಸ ಹೊಸ ಪ್ರಯತ್ನಗಳು ಪಡ್ತಿದ್ದ. ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ಅವನ್ಗೆ ತುಂಬಾನೇ ಇಷ್ಟ ಆಗಿತ್ತು. ಯಾರಾದ್ರೂ ಇದೀರಾ? ಒಂದಿನ ಅವನು ಒಂದು ಟ್ರಿಪ್ಪಿಗೆ ಅಂತ ಹೋಗಿದ್ದ. ಹೋಗ್ತಾ ಹೋಗ್ತಾ ಅವನ್ ಮನೆಯಿಂದ ತುಂಬಾ ದೂರಾನೇ ಹೋಗ್ಬಿಟ್ಟಿದ್ದ. ವಾಹ್, ಎಷ್ಟು ಸುಂದರವಾದ ಜಾಗ ಇದು. ಕ್ಷಮಿಸಿ ನಾಗರಾಜ, ಗೊತ್ತಿಲ್ಲದೆ ನನ್ನ ಕಾಲನ್ನ ನಿಮ್ ಬಾಲದ ಮೇಲೆ ಇಟ್ಬಿಟ್ಟೆ. ನೀವು ಕೋಪ ಮಾಡ್ಕೊಳ್ದೆ ನನ್ನ ಹೋಗೋಗ್ಬಿಡಿ. ಇಲ್ಲ ಅಂದ್ರೆ ನಾನ್ ನಿಮ್ ಕಣ್ಣನ್ನ ತಪ್ಪಿಸಿ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಓಡ್ ಹೋಗ್ತೀನಿ. ಆಗ ನಿಮ್ಮ ವಿಷ ಹೇಗಿದೆಯೋ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹೌದಾ? ನಿಮ್ ದಾರಿಗೆ ಬರ್ತೀನಿ. ನೋಡಿದ್ರಾ, ನಿಮ್ ಕಣ್ ತಪ್ಸಿ ಇಲ್ಲಿಂದ ಹೇಗ್ ಹೊರಟೋದೆ ನಾನು. ಎಲ್ಲಿ ಹೊರಟೋದ್ರು? ಈಗ ತಾನೇ ಇಲ್ಲೇ ಇದ್ರಲ್ಲ. ನಾನು ಇಲ್ಲೇ ಇದ್ದೇನೆ. ನಾನು ನಾಗಗಳ ರಾಜ, ನಾಗರಾಜ. ನಿನ್ನ ಸಾಹಸವನ್ನು ನೋಡಿ ನನ್ನ ದುಃಖಿತವಾದ ಮನಸ್ಸಿಗೆ ಒಂದು ಭರವಸೆಯ ಕಿರಣವೇ ಸಿಕ್ಕಂತಾಗಿದೆ. ಎಂಥ ಭರವಸೆ ಅದು? ವಿಷಯ ಏನು ಅಂತಂದ್ರೆ, ಒಂದು ಶಕ್ತಿಶಾಲಿಯಾದ ರಣಹದ್ದು ಚಂಗೂಲ ಪ್ರತಿದಿನ ಬಂದು ಈ ಕೆರೆಯಲ್ಲಿ ವಾಸ ಮಾಡುವ ನನ್ನ ಸಂಬಂಧಿಗಳಲ್ಲಿ, ಅಂದರೆ ಹಾವಿನ ರೂಪದಲ್ಲಿರುವವರನ್ನು ಪ್ರತಿದಿನ ಒಬ್ಬರನ್ನು ಬೇಟೆಯಾಡಿ ತೆಗೆದುಕೊಂಡು ಹೋಗಿಬಿಡುತ್ತದೆ. ಹೇ ಸಾಹಸಿ ಯುವಕನೇ, ಆ ರಣಹದ್ದಿನ ಭಯದಿಂದ ನಮ್ಮನ್ನು ಮುಕ್ತಗೊಳಿಸಲು ಸಹಾಯ ಮಾಡು. ನಿಮ್ಮ ಸಮಸ್ಯೆ ಅಂತೂ ನಿಜವಾಗ್ಲೂ ಗಂಭೀರವಾಗಿದೆ. ಮತ್ ನನಗೆ ಈ ಕಾರ್ಯ ತುಂಬಾ ರೋಮಾಂಚಕಾರಿಯಾಗಿರುತ್ತೆ. ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ಇದನ್ನ ಕೇಳಿ ನಾಗರಾಜ ತುಂಬಾ ಖುಷಿ ಪಡ್ತಾನೆ. ಅವರೆಲ್ಲ ಸೇರಿ ರಣಹದ್ದು ಚಂಗುಲನ ಹಿಡಿಯೋಕೆ ಅವರೆಲ್ಲ ಸೇರಿ ಒಳ್ಳೆ ಪ್ಲಾನ್ ಮಾಡ್ತಿರ್ತಾರೆ. ಏನಿದು? ಇದು ಅದ್ಭುತವಾಗಿ ಮಾಯ ಮಾಡುವಂತಹ ವಿಶೇಷವಾದ ಶಸ್ತ್ರ. ಅದು ಬಂದ್ಬಿಡ್ತು ಅಂತ ಅನ್ಸುತ್ತೆ. ಅದು ಬಂದ್ಬಿಡ್ತು. ಕೊನೆಯ ಸ್ವಾಗತ ಸ್ವೀಕಾರವಾಗಲಿ. ಚಂಗುಲಾನೆ ಹೆದರಾಕೋತಿಯಾ? ಈಗ ಇದಕ್ಕೆ ನಾನು ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ. ನೋಡಿದ್ಯಾ, ಸಮಯ ಬದಲಾಗುವಾಗ ತಡ ಆಗೋದಿಲ್ಲ ಚಂಗುಲ. ಸರಿಯಾಗಿ ಹೇಳ್ದೆ. ನನ್ನ ಸ್ವಾರ್ಥಕ್ಕಾಗಿ ಈ ಯುವಕನ ಜೊತೆ ಇದೆಂತ ಅನರ್ಥವನ್ನು ಮಾಡಿಬಿಟ್ಟೆ. ನೀನು ಬಚ್ಚಿಟ್ಕೊಂಡ್ಬಿಡು. ನೀನದನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಶುರು ಮಾಡಿದ್ದೀನಿ ಅಂದ್ರೆ ಅದನ್ನ ಮುಗಿಸ್ಲೇಬೇಕು ಅಲ್ವಾ ನಾಗರಾಜ?
ಇದಕ್ಕೆಲ್ಲ ನೀನೇನ ಕಾರಣ? ನನ್ನಿಂದ ಇವನು ನಿಮ್ಮನ್ನೆಲ್ಲ ಕಾಪಾಡ್ತಾನ. ಮಾಡಿ ಮಾಡಿ, ನಿಮ್ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡಿ. ನನ್ನಿಂದ ಇವತ್ತು ನಿಮ್ಮನ್ನ ಯಾರು ರಕ್ಷಣೆ ಮಾಡೋದಿಕ್ಕಾಗಲ್ಲ. ಈಗೇನ್ ಮಾಡೋದು? ನಮ್ಮ ಕೊನೆಯ ಜಾಲ ಇನ್ನೂ ಬಾಕಿ ಇದೆ. ಗುರಿ ತಪ್ಪಾಯ್ತು. ಇಲ್ಲ ಚಂಗೋಲ, ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡು. ಅದ್ಭುತ! ಇದಂತೂ ನಿಜಕ್ಕೂ ಅದ್ಭುತ. ನಿನಗ್ ಗೊತ್ತಿಲ್ಲ ನೀನು ನಮ್ಗಳಿಗೆಲ್ಲ ಎಷ್ಟು ದೊಡ್ಡ ಉಪಕಾರ ಮಾಡಿದ್ಯಾ ಅಂತ ಅನ್ನೋದು. ನಾವೆಲ್ಲ ನಿನಗೆ ಋಣಿಯಾಗಿರ್ತೀವಿ. ನಮ್ಮ ವಿಶೇಷ ಅತಿಥಿಯ ಸ್ವಾಗತಕ್ಕಾಗಿ ಉತ್ಸವದ ಸಿದ್ಧತೆಯಾಗಲಿ. ಅಲ್ಲಿ ತಿನ್ನೋದಿಕ್ಕೆ ವಿಧ ವಿಧವಾದ ಅಡಿಗೆಗಳಿತ್ತು. ಹಾಗೆ ಅದರ ಜೊತೆಲಿ ಅದ್ಭುತವಾದ ಒಂದ್ ಸಿಹಿ ಕೂಡ ಇತ್ತು. ಅದೇನು ಅಂದ್ರೆ ಗೋಧಿ ಹಲ್ವಾ. ವಾ, ಎಂಥ ವಾಸನೆ ಬರ್ತಿದೆ. ಶುರು ಮಾಡಿ. ಇದಂತೂ ತುಂಬಾನೇ ರುಚಿಯಾಗಿದೆ. ಗೋಧಿ ಹಲ್ವದ ರುಚಿ ಮತ್ತೆ ಸುಗಂಧ ವೀರ್ವರನ್ಗೆ ತುಂಬಾ ಇಷ್ಟ ಆಯ್ತು. ಧನ್ಯವಾದ ನಾಗರಾಜ. ಆದ್ರೆ ಇದನ್ನೆಲ್ಲ ನಾನು ನನ್ನ ಪ್ರಪಂಚದಲ್ಲೂ ನೋಡಿದೀನಿ, ಹಾಗೆ ಇದನ್ನ ಅನುಭವಿಸಿದೀನಿ ಕೂಡ. ಆದ್ರೆ ಅನುಭವಿಸದೇ ಇರೋದು ಏನು ಅಂತಂದ್ರೆ ಅದು ಗೋಧಿ ಹಲ್ವದ ಅದ್ಭುತವಾದ ರುಚಿ. ಅದಕ್ಕೆ ನೀವು ನನಗೆ ಗೋಧಿನ ಕೊಡಿ ಸಾಕು. ಇದು ಅಸಂಭವ. ಈ ದಿವ್ಯವಾದ ಗೋಧಿಯನ್ನ ನಮ್ಮವರಿಗಲ್ಲದೆ ಅನ್ಯ ಲೋಕದವರಿಗೆ ಕೊಡುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆದ್ರೆ ನೀನ್ ನಮಗೋಸ್ಕರ ಏನ್ ಮಾಡಿದ್ಯೋ ಅದರ ಬದಲಿಗೆ ಈ ದಿವ್ಯವಾದ ಗೋಧಿ ಏನೇನೂ ಅಲ್ಲ. ಅದಕ್ಕೆ ಈ ವಿಶೇಷವಾದಂತ ಗೋಧಿಯನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಆದ್ರೆ ನೆನಪಿರ್ಲಿ, ಈ ದಿವ್ಯವಾದ ಗೋಧಿಗೆ ಯಾವತ್ತೂ ಕೂಡ ಅಪಮಾನವಾಗಬಾರ್ದು. ಹಾಗೆ ಯಾವತ್ತೂ ಆಗೋದೇ ಇಲ್ಲ. ನಿಮಗೆ ತುಂಬಾ ತುಂಬಾ ಧನ್ಯವಾದ. ಅದಾದ್ಮೇಲೆ ಅಲ್ಲಿಂದ ವೀರ್ವರ ಗೋಧಿ ತಗೊಂಡು ಅಲ್ಲಿಂದ ತನ್ನ ಮನೆಗ್ ಬಂದ್ಬಿಟ್ಟ. ಮತ್ತೆ ಅದೇ ಗೋಧಿನ ಅವನು ಹಾಕಿ ಬೆಳೆ ಬೆಳೆಸ್ದ. ಇದೇ ರೀತಿ ಭೂಮಿ ಮೇಲೆ ಗೋಧಿ ಬಂದಿದ್ದು ಅಂತ ಹಿರಿಯರೆಲ್ಲ ಅನ್ಕೊಂಡಿದ್ದಾರೆ. ಅದನ್ನೇ ನಾವೆಲ್ಲ ತಿಂತಾ ಇರೋದು. If you like this video, subscribe to our channel Murthy Media.